ನಮಸ್ಕಾರ ವೀಕ್ಷಕರೇ, ಇಲ್ಲಿ ನೋಡ್ತಾ ಇದ್ದೀರಾ ಶಂಕರ್ ನಾಗರ್ ಅವರ ಕನಸು ಮೆಟ್ರೋ. ಬೆಂಗಳೂರು ನಗರದಲ್ಲಿ ಓಡಾಡ್ತಕ್ಕಂಥ ಮೆಟ್ರೋ. ಆ ಮೆಟ್ರೋ ರೈಲಿಗೆ ಶಂಕರ್ ನಾಗರ್ ಅವರ ಹೆಸರಿಡಲು ಸರ್ಕಾರ ಮುಂದಾಗುವುದೇ ಅಂತೇಳಿ ಸಾಕಷ್ಟು ಸಾರಿ ಬರೆದಿದ್ವಿ. ಅದರ ಸರ್ಕಾರ ಇವತ್ತಿನವರೆಗೂ ಇದರ ಬಗ್ಗೆ ಯಾವುದೇ ಥರದ ಒಂದು ಕ್ರಮಗಳನ್ನು ಜರುಗಿಸಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ ಶಂಕರಣ್ಣರ ಒಂದು ಭಾವಚಿತ್ರ ನೋಡ್ತಾ ಇದ್ದೀರಾ. ಮೆಟ್ರೋ ರೈಲ್ಗೆ ಇದು ನಿಗೂಢ ರಹಸ್ಯ ಕನ್ನಡ ವಾರಪತ್ರಿಕೆ ಅಂತ ಹೇಳ್ಬಿಟ್ಟು, ಈ ನಿಗೂಢ ರಹಸ್ಯ ಕನ್ನಡ ವಾರಪತ್ರಿಕೆಯಲ್ಲಿ ಸುಮಾರು ಸರಿ ಇದ್ರ ಬಗ್ಗೆ ಬರೆದಿದ್ದು ನೋಡ್ತಾ ಇದ್ದೀರಿ. ಇಲ್ಲಿ ನಿಗೂಢ ರಹಸ್ಯ ಕನ್ನಡ ವಾರಪತ್ರಿಕೆ ಇದ್ರ ನೋಡ್ತಾ ಇದ್ದೀರಾ. ಇದರ ಜೊತೆಯಲ್ಲೂ ಸಹ ನಾವು ಕಳೆದ ಅಂದರೆ 2025 ನವಂಬರ್ 7ನೇ ತಾರೀಕು ಸಹ ಸರ್ಕಾರಕ್ಕೆ ಒಂದು ಮನವಿ ಕೊಟ್ಟಿದ್ದು. ಅಂದರೆ ಹಿರಿಯೂರಿನಲ್ಲಿರ್ತಕ್ಕಂಥ ತಹಸೀಲ್ದಾರ್ ಅವರ ಮುಖಾಂತರ, 2ನೇ ತಹಸೀಲ್ದಾರ್ ಅವರ ಮುಖಾಂತರ ಸರ್ಕಾರಕ್ಕೆ ಮನವಿ ಕೊಟ್ಟಿದ್ವಿ. ಶಂಕರ್ ನಾಗರ್ ಅವರ ಹೆಸರನ್ನು ಮೆಟ್ರೋ ನಿಲ್ದಾಣಕ್ಕೆ, ನಮ್ಮ ಮೆಟ್ರೋ ಶಂಕರ್ ನಾಗ್ ಅಂತ ನಾಮಕರಣ ಮಾಡಿರಿ ಯಾವುದಾದ್ರು ಒಂದು ನಿಲ್ದಾಣಕ್ಕೆ ಅಂತಂದೇಳಿ ಇವತ್ತಿನವರೆಗೂ ಸರ್ಕಾರ ಯಾವುದೇ ಒಂದು ಕ್ರಮ ಜರುಗಿಸಿಲ್ಲ. ದಯಮಾಡಿ ಈ ಒಂದು ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಕಳಿಸ್ಕೊಟ್ಟು ಸರ್ಕಾರ ಯಾವುದಾದ್ರು ಒಂದು ನಿಲ್ದಾಣಕ್ಕೆ ಶಂಕರ್ ನಾಗರ್ ಅವರ ಮೆಟ್ರೋ ನಿಲ್ದಾಣ, ಶಂಕರ್ ನಾಗ್ ಮೆಟ್ರೋ ನಿಲ್ದಾಣ ಅಂತೇಳಿ ಹೆಸರಿಡಲಿ ಅಂತೇಳಿ ನಾವು ಸಹ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ. ನೋಡಿರಿ, ಅಧಿಕಾರ ಶಾಶ್ವತವಲ್ಲ. ಯಾವುದೇ ಒಬ್ಬ ವ್ಯಕ್ತಿಗಾಗಲಿ ಯಾವುದೇ ಒಂದು ಅಧಿಕಾರ ಶಾಶ್ವತವಲ್ಲ. ಅಧಿಕಾರದಲ್ಲಿರ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ಒಬ್ಬ ನೊಂದಂಥವ್ರಾಗಿರಲಿ, ಅವರಿಗೆ ಒಂದು ನ್ಯಾಯ ಕೊಡಿಸೋದಕ್ಕೋಸ್ಕರ ಪ್ರತಿಯೊಬ್ಬರು ಹೋರಾಟ ಮಾಡಬೇಕಾಗತ್ತೆ. ಅಂಥದ್ದು ಬಿಟ್ಬಿಟ್ಟು ಅಧಿಕಾರದಲ್ಲಿದ್ದ ತಕ್ಷಣ ಇನ್ನೊಬ್ಬರಿಗೆ ಮೋಸ ಮಾಡೋದು, ಅಧಿಕಾರದಲ್ಲಿದ್ದಾಗ ಇನ್ನೊಬ್ಬರಿಂದ ಅವರಿಗೆ ಸಿಗ್ತಕ್ಕಂಥ ಅವಕಾಶಗಳನ್ನು ತಪ್ಪಿಸೋದು, ಇದನ್ನು ಮಾಡೋದು ಒಳ್ಳೆಯದಲ್ಲ. ನೋಡ್ತಾ ಇದ್ದೀರಾ, ಅಧಿಕಾರ ಶಾಶ್ವತವಲ್ಲ ಅನ್ನೋದೊಂದು ನಿಗೂಢ ರಹಸ್ಯ ಕನ್ನಡ ವಾರಪತ್ರಿಕೆಯಲ್ಲಿ ಮೆಟ್ರೋ ರೈಲಿಗೆ ಶಂಕರ್ ನಾಗರ್ ಅವರ ಹೆಸರಿಡಲು ಸರ್ಕಾರ ಮುಂದಾಗೋದು ಅಂತೇಳಿ ಒಂದು ಇಲ್ಲಿ ಮಾಡಿದ್ದೀನಿ. ನೋಡ್ತಾ ಇರೋ ವೀಕ್ಷಕರೇ, ನಿಮ್ಮೆಲ್ಲ ಸ್ನೇಹಿತರಿಗೆ ಈ ಒಂದು ವಿಡಿಯೋನ ಕಳಿಸ್ಕೊಡಿ. ನಾನು ನಿಮ್ಮ ಏರಿನ ಜೋನ ಶಂಕರ್ನಾಗ್, ದಿವಶಂಕರ್ನಾಗ್, ಹಿರಿಯರು, ನಿಗೂಢ ರಹಸ್ಯ ಕನ್ನಡ ವಾರಪತ್ರಿಕೆ ಸಂಪಾದಕರು.